ಕರಾವಳಿ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಮತ್ತೆ ಮುಂಗಾರು ಚುರುಕುಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಣ್ಣ ಪುಟ್ಟ ಎಲ್ಲ ನದಿಗಳು ಈಗ ಉಕ್ಕಿ ಹರಿತಾ ಇರುವಂಥದ್ದು. ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಪ್ರವಾಹ ಭೀತಿ ಮತ್ತೆ ಎದುರಾಗಿರುವಂಥದ್ದು. ನಾನೀಗ ಮಂಗಳೂರು ಹೊರವಲಯದ ಮರವೂರಿನ ಫಲ್ಗುಣಿ ನದಿಯ ತಟದಲ್ಲಿದ್ದೀನಿ. ನೋಡ್ಬೋದು, ಇದು ಮಂಗಳೂರಿನ ಹೊರವಲಯದಲ್ಲಿರುವಂಥ ಮರವೂರಿನ ಫಲ್ಗುಣಿ ನದಿಗೆ ಕಟ್ಟಲಾದಂತಹ ಒಂದು ಕಿಂಡಿ ಅಣೆಕಟ್ಟು. ಈ ಕಿಂಡಿ ಅಣೆಕಟ್ಟಿನ ನೀರಿನ ಮಟ್ಟ ಈಗ ಏರಿಕೆ ಆಗ್ತಾ ಇದೆ. ಒಂದು ವಾರದ ಹಿಂದೆ ಇಲ್ಲಿ ನೀರಿನ ಮಟ್ಟ ಇಷ್ಟಿರಲಿಲ್ಲ, ಆದರೆ ಈಗ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಈಗ ಪ್ರವಾಹದ ಭೀತಿ ಎದುರಾಗ್ತಾ ಇರುವಂಥದ್ದು. ನೀವು ನೋಡ್ಬೋದು ಯಾವ ಮಟ್ಟದಲ್ಲಿ ನೀರಿನ ಹರಿವು ಇದೆ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನದಿಗಳ, ಸಣ್ಣ ಪುಟ್ಟ ನದಿಗಳ ನೀರಿನ ಹರಿವು ಜಾಸ್ತಿ ಆಗ್ತಾ ಇರುತ್ತೆ. ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿರುವಂಥ ಜನರಲ್ಲಿ ಈಗ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಇದು ಫಲ್ಗುಣಿ ನದಿಯ ನೀರಿನ ಮಟ್ಟ. ಯಾಕಂದರೆ ಇಲ್ಲಿ ನೀರಿನ ಮಟ್ಟ ಹೆಚ್ಚಾದಂತೆ ಆ ಭಾಗದಲ್ಲಿ ನೀವು ನೋಡ್ಬೋದು, ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಾ ಇದೆ. ಆ ಬ್ರಿಡ್ಜಿನ ಆ ಕಡೆ ಇರುವಂಥದ್ದು ಅದ್ಯಪಾಡಿ ಗ್ರಾಮ. ಆ ಅದ್ಯಪಾಡಿ ಗ್ರಾಮ ಇಡೀ ಜಲಾವೃತಗೊಳ್ಳುತ್ತೆ. ಆ ಜಲಾವೃತಗೊಂಡಂತೆ ಅದ್ಯಪಾಡಿ ಗ್ರಾಮ ದ್ವೀಪದಂತಾಗಿಬಿಡುತ್ತೆ. ಅಲ್ಲಿ ದೋಣಿಯ ಮೂಲಕವೇ ಸಂಚರಿಸಬೇಕಾದಂತಹ ಒಂದು ಅನಿವಾರ್ಯತೆ ನಿರ್ಮಾಣವಾಗುತ್ತೆ. ಈ ಹಿನ್ನೆಲೆ ಅಲ್ಲಿಯ ಜನರಿಗೂ ಕೂಡ ಈಗ ಭಯ ಆವರಿಸಿರುವಂಥದ್ದು. ಇದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ವಿಪತ್ತು ನಿರ್ವಹಣೆಗೆ ಈಗಾಗಲೇ ಸಭೆಗಳನ್ನು ನಡೆಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಜಿಲ್ಲಾಡಳಿತ ಈಗ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರೋದು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 115 ಕಾಳಜಿ ಕೇಂದ್ರಗಳನ್ನು ಈಗ ಗುರುತಿಸಲಾಗಿರುವಂಥದ್ದು. ಹಾಗೆಯೇ ಪ್ರವಾಹ ಪೀಡಿತ ಪ್ರದೇಶಗಳನ್ನು ಕೂಡ ಗುರುತಿಸಲಾಗಿದೆ. ವಿಪತ್ತು ಪೀಡಿತ ಪ್ರದೇಶಗಳನ್ನು ಈಗಾಗಲೇ ಜಿಲ್ಲಾಡಳಿತ ಗುರುತಿಸಿರುವಂಥದ್ದು. ಪ್ರವಾಹ ಪೀಡಿತ ಪ್ರದೇಶವಾಗಿ ಎಲ್ಲೆಲ್ಲಿ ಪ್ರವಾಹ ಬರುತ್ತೆ ಅಂತಹ ಪ್ರದೇಶಗಳನ್ನು ಈಗಾಗಲೇ ಜಿಲ್ಲಾಡಳಿತ ಈಗಾಗಲೇ ಗುರುತಿಸಲಾಗಿದೆ. ಹಾಗೆಯೇ 92 ಪ್ರದೇಶಗಳನ್ನು ಜಿಲ್ಲಾಡಳಿತ ಗುರುತಿಸಿರುವಂಥದ್ದು. ಹಾಗೆಯೇ ಸಂಭವ್ಯ ಭೂಕುಸಿತವಾಗುವಂತಹ ಪ್ರದೇಶಗಳನ್ನು ಕೂಡ ಜಿಲ್ಲಾಡಳಿತ ಈಗ ಗುರುತಿಸಿದೆ. ಸರಿಸುಮಾರು 88 ಭೂಕುಸಿತವಾಗುವಂಥ ಪ್ರದೇಶಗಳನ್ನು ಕೂಡ ಜಿಲ್ಲಾಡಳಿತ ಗುರುತಿಸಿದೆ. ಹಾಗೆಯೇ ಅದರಲ್ಲಿ ಬೆಳ್ತಂಗಡಿಯಲ್ಲಿ 35 ಅತಿ ಹೆಚ್ಚು 35 ಭೂಕುಸಿತ ಸಂಭವಿಸುವಂತಹ ಒಂದು ಪ್ರದೇಶವನ್ನು ಜಿಲ್ಲಾಡಳಿತ ಗುರುತಿಸಿದೆ. ಹಾಗೆಯೇ ಸರ್ಚ್ ಆ್ಯಂಡ್ ರೆಸ್ಕ್ಯೂಗೆ ಎಕ್ವಿಪ್ಮೆಂಟ್ಸ್ಗಳನ್ನು ಈಗಾಗಲೇ ರೆಡಿಯಾಗಿ ಜಿಲ್ಲಾಡಳಿತ ಇಟ್ಕೊಂಡಿರುವಂಥದ್ದು. NDRF SDRF ಟೀಮ್ಗಳನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಇಟ್ಕೊಂಡಿರುವಂಥದ್ದು. ಎಲ್ಲ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೊಂಡಿರುವಂಥದ್ದು. ಈಗಾಗಲೇ ಇತ್ತೀಚೆಗೆ ವಿಪತ್ತು ನಿರ್ವಹಣೆಗೆ ಉಸ್ತುವಾರಿ ಹೊತ್ತಂತಹ ಸಚಿವ ಯು ಟಿ ಖಾದರ್ ಅವರು ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಸಭೆ ನಡೆಸಿ ಎಲ್ಲ ಪರಿಸ್ಥಿತಿಗಳನ್ನು ನಿಭಾಯಿಸಲಿಕ್ಕೆ ಸನ್ನದ್ಧರಾಗಿರಬೇಕು. ಹಾಗೆಯೇ ಕೇಂದ್ರ ಸ್ಥಾನದಲ್ಲಿ, ಅಂದರೆ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಕೇಂದ್ರ ಸ್ಥಾನವನ್ನು ಬಿಟ್ಟು ಬೇರೆ ಕಡೆ ತೆರಳಬಾರದು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು.